ಯಾರೋ ತರ್ಲೆಗಳು ಈ ಶಾಂಭವಿ ವಿಗ್ರಹನ ಮನೆ ಕಳ್ಸಿದ್ದಾರೆ. ಶಾಂಭವಿ ದೇವಿ ವಿಗ್ರಹ ಮನೇಲಿರ್ಬಾರ್ದು. ಕೊಡಿಲಿ. ರಾಮ್, ಏನ್ ಮಾಡ್ತಾ ಇದ್ದೀರಾ? ಶಾಂಭವಿ ದೇವಿ ವಿಗ್ರಹನ ಆಚೆ ಬಿಸಾಕ್ಬೇಕಾ? ಏನ್ ಮಾತಾಡ್ತಾ ಇದ್ದೀರಾ ರಾಮ್? ಶಾಂಭವಿ ದೇವಿ ಯಾರು ಗೊತ್ತಾ? ನಮ್ ಮನೆ ದೇವ್ರು. ಈ ದೇವಿಯ ಆಶೀರ್ವಾದದಿಂದನೇ ನಾವಿಬ್ರು ಮದ್ವೆ ಆಗಿರೋದು. ನಾನಿಷ್ಟಪಟ್ಟಿರೋ ಹುಡುಗನ ಮದುವೆ ಆಗಕ್ಕೆ ನಮ್ಮ ಅಕ್ಕನ್ನೇ ಅಡ್ಡ ಬರ್ತಿದ್ದಾಳೆ. ನೀನೇ ನಮ್ಮ ಮದ್ವೆ ಮಾಡಿಸಿ ಆಶೀರ್ವಾದ ಮಾಡ್ಬೇಕು ತಾಯಿ ಅಂತ ಈ ದೇವಿನ ಬೇಡ್ಕೊಂಡಿದ್ದೆ. ಅದಕ್ಕೆ ನನ್ನ ನಿಮ್ಮ ಮದ್ವೆ ಆಗಿರೋದು. ಅಂಥದ್ರಲ್ಲಿ ಶಾಂಭವಿ ದೇವಿ ವಿಗ್ರಹನ ಆಚೆ ಬಿಸಾಕ್ಬೇಕು ಅಂದ್ರೆ ನನ್ನ ನಿಮ್ಮ ಸಂಬಂಧನ ಕಟ್ ಮಾಡಿ ಬಿಸಾಕ್ದಾಗೆ. ಈ ದೇವಿ ಮುಂದೆ ನನಗೆ ಯಾರು ದೊಡ್ಡವರು ಅಲ್ಲ, ಯಾರು ಮುಖ್ಯನೂ ಅಲ್ಲ. ಇದೇ ಲಾಸ್ಟ್. ಇನ್ನೊಂದ್ಸಲ ಈ ಶಾಂಭವಿ ದೇವಿ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಗಂಡ ಅಂತಾನು ನೋಡಲ್ಲ, ನನ್ ರೌದ್ರಾವತಾರ ನೋಡ್ಬೇಕಾಗತ್ತೆ. ಅಯ್ಯೋ ಅಭಿರಾಮಿ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದೀಯಾ? ಬೇಜಾರು ಮಾಡ್ಕೋಬೇಡ. ನಮ್ಮ ಮನೇಲಿ ಶಾಂಭವಿ ದೇವಿ ಪೂಜೆ ಮಾಡೋ ವಾಡಿಕೆ ಇಲ್ಲ, ಅದಕ್ಕೆ ಅವನು ಹಾಗೆ ಹೇಳ್ತಿದ್ದಾನಷ್ಟೇ. ಅವನು ಪೂಜೆ ಪುನಸ್ಕಾರ ಅಂತ ಇದ್ದವನೇ, ಈಗ ಮಾಡ್ತಿಲ್ಲ ಅಷ್ಟೇ. ನೀನ್ ಧಾರಾಳವಾಗಿ ಪೂಜೆ ಮಾಡಮ್ಮ. ನಿನ್ನ ನಂಬಿಕೆಗೆ ನಾವ್ಯಾರೂ ಅಡ್ಡಿ ಬರಲ್ಲ, ಅಲ್ವೇನೋ ಆದಿ? ಅಲ್ವೇನೋ?